ಹಲೋ ಫ್ರೆಂಡ್ಸ್, ನಮಸ್ತೆ. ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ನೋಡಿ, ಸಮಯ ಇವಾಗ 5:15 ಗಂಟೆ ಆಗಿದೆ. ನಾವಿವಾಗ ನಮ್ಮ ಊರಿನ ಕಡೆ ಹೋಗ್ತಾ ಇದ್ದೇವೆ. ಸುಮಾರು 1 ಗಂಟೆಯಷ್ಟು ಟ್ರಾವೆಲ್ ಮಾಡಿ ನಾವೀಗ ನಮ್ಮ ಊರಿಗೆ ತಲುಪಿದ್ದೇವೆ. ಊರಲ್ಲಿ ನಮ್ಮ ತರವಾಡು ಮನೆ ಇದೆ. ಹಾಗೆ ಅಲ್ಲಿ ಇವತ್ತು ಕೆಲವೊಂದು ಪೂಜಾ ಕಾರ್ಯಕ್ರಮ ಇರೋದ್ರಿಂದ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಬೆಳಗ್ಗೆ ಇನ್ನೇನು ಸೂರ್ಯ ಉದಯ ಆಗುವ ಸಮಯ. ನಾವೀಗ ಊರಿಗೆ ತಲುಪಿದ್ದೇವೆ. ಹೆಚ್ಚಾಗಿ ಈ ಟೈಮಲ್ಲಿ ನಾವು ಊರಿಗೆ ಬರೋದು ತುಂಬಾ ಕಡಿಮೆ. ಹೆಚ್ಚಾಗಿ ಮಳೆಗಾಲದ ಟೈಮಲ್ಲಿ ಇಲ್ಲಿ ಯಾವುದೇ ಪ್ರೋಗ್ರಾಮ್ ಇರೋದಿಲ್ಲ. ಇನ್ನು ನಾಗರ ಪಂಚಮಿಗೆ ಇಲ್ಲಿ ಪ್ರೋಗ್ರಾಮ್ ಇರೋದು. ಆದರೆ ಈ ಸಲದ ಒಂದು ಶ್ರಾವಣ ಮಾಸದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಸೊ ಊರಿನ ಸುತ್ತಲೂ ನೀವೀಗ ನೋಡ್ಬೋದು. ಸೊ ಇಲ್ಲಿಂದ ನಾವೀಗ ನಡ್ಕೊಂಡು ಹೋಗಬೇಕಾಗ್ತದೆ. ಇಲ್ಲಿಗ ವೆಹಿಕಲ್ ತರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದರೆ ಕೆಸರಲ್ಲಿ ಗ್ಯಾರಂಟಿಯಾಗಿ ಹೂತೋಗ್ತದೆ. ಇನ್ನು ಇಲ್ಲಿ ಆ್ಯಕ್ಚುಲಿ ಸೈಡಲ್ಲಿ ಒಂದು ಕೆರೆ ಇದೆ. ಅಲ್ಲಿ ನೀರು ಯಾವಾಗಲೂ ಇರ್ತದೆ. ಇವಾಗ ಮಳೆಗಾಲ ಆದ ಕಾರಣ ಜಾಸ್ತಿ ನೀರಾಗಿ ಇವಾಗ ಹರಿದು ಹೋಗ್ತಾ ಇದೆ. ಇನ್ನು ನನ್ನ ಮಗ ನಿದ್ದೆ ಮಂಪರಲ್ಲಿದ್ದ, ಹಾಗಾಗಿ ನೀರಲ್ಲಿ ನಡಿಲಿಕ್ಕೆ ಕೇಳಲೇ ಇಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಅವನನ್ನು ಎತ್ತಿಕೊಂಡು ಹೋದ್ರು. ಆದರೆ ಈಗ ಮಗಳು ಯೋಚನೆ ಮಾಡ್ತಾ ಇದ್ದಾಳೆ, ಹೇಗೆ ನಾನು ದಾಟುದು ಅಂತ. ಈ ಮಕ್ಕಳಿಗೆಲ್ಲ ಈ ನೀರಲ್ಲಿ ತೋಡಲ್ಲಿ ಎಲ್ಲ ಆಟಾಡಿ ಗೊತ್ತೇ ಇಲ್ಲ. ನಮಗೆ ಸಣ್ಣದರಲ್ಲಿ ಈ ತೋಡಲ್ಲಿ ನೀರಲ್ಲಿ ಆಡೋದು ಅಂತ ಹೇಳಿದ್ರೆ ಭಾರಿ ಇಷ್ಟ. ಸೊ ತೋಡು ಸಿಕ್ಕಿದ್ರೆ ಸಾಕು, ಅದರಲ್ಲಿ ನಡ್ಕೊಂಡು ಪಚ ಮಾಡ್ಕೊಂಡು ನೀರು ಅಟ್ಟಿಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈಗಿನ ಮಕ್ಕಳು ಈ ನೀರಲ್ಲಿ ಹೇಗೆ ನಡೆಯುವುದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಫಸ್ಟಿಗೆ ಅಂತೂ ಇಳಿಲಿಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡಿದ್ಲು, ಆದರೆ ನಂತರ ಅದನ್ನು ಎಂಜಾಯ್ ಮಾಡಿದ್ಲು. ಈ ಥರ ನಾವು ಊರಿಗೆ ಬಂದಾಗ ಕೆಲವೊಂದು ಹೊಸತು ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಸಿಗ್ತದೆ. ಸೊ ಇಲ್ಲಿ ನೋಡಿ, ಇವಾಗ ನಾನಿಲ್ಲಿ ನೀರನ್ನು ಕ್ರಾಸ್ ಮಾಡ್ತಾ ಇದ್ದೇನೆ. ನನಗದು ತುಂಬ ಖುಷಿಯಾಯಿತು, ನೀರಲ್ಲಿ ಪಚ ಮಾಡಿ ನಡ್ಕೊಂಡು ಹೋಗಲಿಕ್ಕೆ. ಹಾಗೆ ಇವಾಗ ಕ್ರಾಸ್ ಆಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಇಲ್ಲಿ ಒಂದು ಕಾರ್ನರಲ್ಲಿ ಒಂದು ಹೊಸ ಕೆರೆಯನ್ನು ಮಾಡಿದ್ದಾರೆ. ಮುಂಚೆ ಅಲ್ಲಿ ಕೆರೆ ಇರಲಿಲ್ಲ, ಇವಾಗ ಕಟ್ಟೆ ಎಲ್ಲ ಕಟ್ಟಿಬಿಟ್ಟು ಅಲ್ಲಿ ಕೆರೆ ಮಾಡಿದ್ದಾರೆ. ಸೊ ಆ ಕೆರೆಯ ನೀರಿನ ಶುದ್ಧಿ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಬರ್ತಾ ಇದ್ದಾಗೆ ಇಲ್ಲಿ ನಮ್ಮ ಊರಿನ ಮನೆ ಇದೆ. ದಾರಿಯಲ್ಲಿ ಹೋಗುವಾಗ ಕೆಸರು ಕೂಡ ಇದೆ, ಹಾಗಾಗಿ ಹಲಗೆಯನ್ನು ಹಾಕಿದ್ದಾರೆ ನೋಡಿ. ಅದರ ಮೇಲೆ ನಡ್ಕೊಂಡು ಹೋಗಬೇಕು. ಈ ಮಕ್ಕಳಿಗಂತೂ ಹೊಸ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ನಾವು ಮಳೆಗಾಲದಲ್ಲಿ ಇಲ್ಲಿ ಬರೋದು ಕಡಿಮೆ. ನಾವು ಹೆಚ್ಚಾಗಿ ಇನ್ನು ಚೌತಿ ಟೈಮಿಗೆ ಇಲ್ಲಿಗೆ ಬರ್ತೇವೆ. ಆವಾಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಗಿರ್ತದಲ್ಲ. ಹಾಗೋ ಹೀಗೋ ಮಾಡಿ ಹೇಗೋ ನಾವು ಮನೆ ಸೇರಿದ್ವಿ. ಆದರೆ ನಡೀತಾ ನನ್ನ ಕಾಲಿಗೆ ಕೆಸರಾಗಿ ಹೋಯಿತು. ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಊರಿನ ಮನೆ. ಎದುರಲ್ಲಿ ತುಳಸಿ ಕಟ್ಟೆ ಕೂಡ ಉಂಟು. ಮಕ್ಕಳು ಫೈನಲಿ ನಾವು ಮುಟ್ಟಿದ್ದೇವೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. ನಾವು ಮನೆಯಲ್ಲಿ ಲಗೇಜನ್ನು ಇಟ್ಬಿಟ್ಟು ಸೀದಾ ದೇವಸ್ಥಾನ ಕಡೆಗೆ ಹೋದೆವು. ಸೊ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ದೇವಸ್ಥಾನದಲ್ಲಿ ಒಂದು ರೌಂಡ್ ಹಾಕಿಬಿಟ್ಟು ಇವಾಗ ನಾನು ನೋಡಿ ನಿಮಗೆ ಇಲ್ಲಿ ಒಂದು ವ್ಯೂ ತೋರಿಸ್ತಾ ಇದ್ದೇನೆ. ಈ ದೇವಸ್ಥಾನದ ಎದುರಲ್ಲಿ ಒಂದು ಅರಳಿ ಮರ ಕೂಡ ಇದೆ. ಇಲ್ಲಿಂದ ನಮಗೆ ಕೆರೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮಳೆಗಾಲ ಆದ ಕಾರಣ ಎಲ್ಲ ಕಡೆ ನೀರು ನಿಂತಿದೆ. ಸುತ್ತಲೂ ನೀವು ಗ್ರೀನ್ ಕೂಡ ನೋಡ್ಬೋದು, ಅದರ ಜೊತೆ ಹುಳಗಳು ಕೂಡ ಇವೆ. ಇನ್ನು ಅಂಶು ಇಲ್ಲಿ ನೋಡಿ ಒಂದು ಸಣ್ಣ ತೋಡಿತ್ತು, ಅಲ್ಲಿ ನೀರು ಹರಿತಾ ಇತ್ತು, ಅಲ್ಲಿ ಇಳಿದು ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ಇನ್ನು ಈ ತೋಡಿನಲ್ಲಿ ಹರಿಯುವ ನೀರಿನ ಜುಳು ಕೇಳಲಿಕ್ಕೆ ಖುಷಿ ಆಗ್ತದೆ. ಈ ಥರದೊಂದು ಎಕ್ಸ್ಪೀರಿಯನ್ಸ್ ಮಾಡೋದು ಎಷ್ಟೋ ವರ್ಷ ಆಯಿತು. ನಾವು ಸಣ್ಣದಿರುವಾಗ ಇದೆಲ್ಲ ಕಾಮನ್ ಅಂತ ಹೇಳಿದರೆ, ಶಾಲೆಗೆ ನಡ್ಕೊಂಡು ಹೋಗುವಾಗ ತೋಡಲ್ಲಿ ನಡ್ಕೊಂಡು ಹೋಗೋದು, ಅದರ ಸೌಂಡ್ ಕೇಳೋದು ಎಲ್ಲ ಗಮ್ಮತ್ತಿತ್ತು. ಆದರೆ ಇವಾಗ ಇದೆಲ್ಲ ಸಿಗೋದು ತುಂಬ ಕಡಿಮೆ ಅಲ್ವಾ. ಹಾಗೆ ಈ ಕಡೆ ನಾವೀಗ ಈ ಕೆರೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ತುಂಬ ದೊಡ್ಡ ಕೆರೆ, ತುಂಬ ನೀಟಾಗಿ ಇದನ್ನು ಇವಾಗ ಕಟ್ಟಿದ್ದಾರೆ. ಮುಂಚೆ ಈ ಕಡೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಕಾಡೆಲ್ಲ ತೆಗೆದು ಬಿಟ್ಟು ಇದನ್ನು ಕಟ್ಟೆ ಎಲ್ಲ ಕಟ್ಟಿಬಿಟ್ಟು ಇದನ್ನು ನೀಟ್ ಮಾಡಿದ್ದಾರೆ. ಹಾಗೂ ನೀರು ಕೂಡ ತುಂಬ ಕ್ಲೀನಾಗಿದೆ. ಇನ್ನು ಈ ಕೆರೆಯನ್ನು ನಾವು ಇವಾಗ ದೇವಸ್ಥಾನದ ಪರ್ಪಸ್ಸಿಗೆ ಯೂಸ್ ಮಾಡ್ತೇವೆ. ಎಲ್ಲ ಕಡೆ ಸುತ್ತಾಡಿ ಆದಮೇಲೆ ಇವಾಗ ಪೂಜೆ ಕೂಡ ನಡೀತಾ ಇದೆ. ಸೊ ಪೂಜೆ ಆದಮೇಲೆ ನಮಗೆ ಪ್ರಸಾದ ಕೂಡ ಕೊಟ್ಟರು. ಇವಾಗ ಪ್ರಸಾದ ಕೂಡ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಇನ್ನು ಬೆಳಗಿನ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರಿತ್ತು. ಸೊ ಇದೆಲ್ಲ ಆದಮೇಲೆ ನಾವೀಗ ಗುಳಿಗ ಹಾಗೂ ನಾಗನ ಸನ್ನದಿ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ಮರಗಿಡಗಳು ತುಂಬ ಜಾಸ್ತಿ ಇವೆ. ಹಾಗಾಗಿ ಅಂಶುಗೆ ಫಾರೆಸ್ಟ್ ಎಂಜಾಯ್ ಮಾಡಂತ ಹೇಳಿಬಿಟ್ಟು ಕರ್ಕೊಂಡ್ಬಂದಿದ್ದೇನೆ. ಹಾಗೆ ಇವನೀಗ ಸ್ಟೆಪ್ ಹತ್ತಿ ಬಿಟ್ಟು ಮೇಲೆ ಹೋಗ್ತಾ ಇದ್ದಾನೆ. ಸ್ವಲ್ಪ ಜಾಗ್ರತೆ ಬೇಕು, ಯಾಕಂತ ಹೇಳಿದರೆ ಮಳೆಗಾಲ ಆದ ಕಾರಣ ಜಾರುವ ಚಾನ್ಸಸ್ ಇರ್ತದೆ. ಈ ಒಂದು ಸಪೂರ ದಾರಿಯಲ್ಲಿ ಮೇಲೆ ಹತ್ತುತ್ತಾ ಇದ್ದಾಗೆ ನಾವೀಗ ದೇವರ ಸನ್ನಿಧಿಯನ್ನು ಮುಟ್ತಾ ಇದ್ದೇವೆ. ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗಂಟೆ ಶಬ್ದವನ್ನು ನೀವು ಕೇಳ್ತಾ ಇರ್ಬೋದು. ಆ್ಯಕ್ಚುಲಿ ಮಕ್ಕಳು ಬರೋದಿಲ್ಲ ಅಂತ ಹೇಳ್ತಾ ಇದ್ರು, ಹಾಗಾಗಿ ನಾನು ಸ್ವಲ್ಪ ಲೇಟ್ ಮಾಡಿ ಇವರನ್ನು ಇವಾಗ ಕರ್ಕೊಂಡ್ಬಂದಿದ್ದೇನೆ. ಇಲ್ಲಿ ನಾಗದೇವರ ಒಂದು ಪೂಜೆಗೆ ಎಲ್ಲ ತಯಾರಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಕಾರ್ಯಕ್ರಮ ಆದ ಕಾರಣ ಈ ತುಂಬ ಜನ ಸೇರಲಿಲ್ಲ. ಸೊ ಲಿಮಿಟೆಡ್ ಜನ ಇದ್ದೇವೆ. ಇನ್ನು ಈ ನಾಗಮರದ ಸುತ್ತಮುತ್ತ ನೀವು ನೋಡಿ ಎಷ್ಟೊಂದು ಈಗ ಗಿಡ ಮರಗಳು ಬೆಳೆದಿವೆ. ಇಲ್ಲಿ ಬಿದಿರಿನ ಮರ ತುಂಬ ಇದೆ, ಹಾಗೂ ಮಂಜೆಟ್ಟಿ ಅಂತ ಹೇಳ್ತೇವೆ, ಅದರ ಮರ ಕೂಡ ಇದೆ.
ಸೊ ಮಂಜಟ್ಟಿ ಅಂತ ಹೇಳಿದರೆ ಏನಂತ ತೋರಿಸ್ತೇನೆ ನೋಡಿ. ಮಕ್ಕಳು ಮಂಜಟ್ಟಿಯನ್ನು ಹೆಕ್ತಾ ಇದ್ದಾರೆ. ಇದು ಸಣ್ಣ ಒಂದು ಬೀಜ, ಕೆಂಪು ಬಣ್ಣದ್ದು ನೋಡಿ. ಇದನ್ನು ನಾವು ಮುಂಚೆ ಸಣ್ಣದಿರುವಾಗ ಚೆನ್ನಮಣೆ ಆಡ್ತಾ ಇದ್ದೆವು. ಈ ಮಂಜಟ್ಟಿಯಲ್ಲಿ ಚೆನ್ನಮಣೆ ಆಡೋದಂತ ಹೇಳಿದರೆ ಒಂದು ಗಮ್ಮತ್ತಿನ ಒಂದು ಆಟ. ಈಗ ನನ್ನ ಹತ್ರ ಚೆನ್ನಮಣೆ ಕೂಡ ಇಲ್ಲ, ಮಂಜಟ್ಟಿ ಕೂಡ ಇಲ್ಲ. ಆದರೆ ಮುಂಚೆ ನನ್ನ ಹತ್ರ ಡಬ್ಬದಲ್ಲಿ ಫುಲ್ ಒಂದು ಮಂಜಟ್ಟಿಯ ಕಲೆಕ್ಷನ್ ಇತ್ತು. ನಾವು ಮನೆ ಆಟ ಆಡುವಾಗ ಎಲ್ಲದನ್ನು ಯೂಸ್ ಮಾಡ್ತಿದ್ವಿ. ಇವಾಗ ಅಂಚು ನೋಡಿ ಮಂಜಟ್ಟಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಇಲ್ಲಿ ಇವಾಗ ಇದು ಗುಳಿಗ ಸನ್ನಿಧಿ. ಇಲ್ಲಿ ಕೂಡ ಸ್ವಲ್ಪ ಕಾಡು ಜಾಸ್ತಿ ಇದೆ. ಇಲ್ಲಿ ಒಂದು ಕಾರ್ಯಕ್ರಮ ನಡೆದ ನಂತರ ನಾವು ಮತ್ತೆ ನಾಗ ಸನ್ನಿಧಿಗೆ ಹೋಗಿ ಪೂಜೆಯನ್ನು ನೆರವೇರಿಸಿದೆವು. ಅಷ್ಟರಲ್ಲಿ ಜೋರು ಮಳೆ ಆಗ್ತಾ ಇತ್ತು. ಟರ್ಪಲ್ ಹಾಕಿದ ಕಾರಣ ಅಷ್ಟೊಂದು ಚಂಡಿ ಆಗಲಿಲ್ಲ. ಆದರೂ ಕೂಡ ನಾವು ಕೊಡೆ ಹಿಡಿದು ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆವು.